ಜೈ ಭೀಮನ ವಂದನೆಗಳು. ಆತ್ಮೀಯ ಪತ್ರಿಕಾ ಬಳಗ ಹಾಗೂ ವಿದ್ಯುನ್ಮಾನ ಮಾಧ್ಯಮದವರಿಗೆ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದ ಉದ್ದೇಶ, ದೀಪು ದೀಕ್ಷಾ ಸಂಸ್ಥೆಯಿಂದ, ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ, ಡಿ ಲೈನ್ಸ್ ಈ ಹುಣಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನಿಂದ ಏರ್ಪಡಿಸಿದಂಥ ಕ್ರಿಕೆಟ್ ಆಟ, ಜೊತೆಗೆ ರಾಜ್ಯ ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿಯ ಪಡೆದಂಥ ಸಂದರ್ಭ, ಇವೆಲ್ಲಗಳ ಯಶಸ್ವಿಗೆ ಕಾರಣೀಭೂತರಾದಂಥ ಎಲ್ಲ ಮಹಿಳೆಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ದೀಪು ದೀಕ್ಷಾ ಸಂಸ್ಥೆಯಿಂದ ಏರ್ಪಡಿಸಲಾಗಿದೆ. ಈ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರು, ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ಜನಪ್ರಿಯ ಶಾಸಕರು ಹುಣಗುಂದ ಮತಕ್ಷೇತ್ರ, ಇವರು ಬರಲು ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಚಲವಾದಿ, ಸಂಸ್ಥಾಪಾಧ್ಯಕ್ಷರು ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ ಇಳಕಲ್, ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗುತ್ತಲಿದ್ದು, ಈ ಕಾರ್ಯಕ್ರಮದ ಪೂರ್ತಿ ವಿವರಣೆಯನ್ನು ಈ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಶ್ರೀಮತಿ ಸವಿತಾ ಅಶೋಕ್ ಚಲವಾದಿ ಅವರು ಮುಂದುವರಿಸ್ತಾ ಇದ್ದಾರೆ. ನಮಸ್ಕಾರಗಳು. ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಇಳಕಲ್ ಇದರ ವತಿಯಿಂದ ಅಭಿನಂದನಾ ಮತ್ತು ಗೌರವ ಸತ್ಕಾರ ಸಮಾರಂಭದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದೇ ದಿನಾಂಕ 8, 2026 ಸ್ಥಳ ಬೋರಪ್ಲಾಟು ಯೋಗ ಕುಟುಂಬ ಸ್ಥಳದಲ್ಲಿ. ಅದರದ್ದು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರು, ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ನಮ್ಮೆಲ್ಲರ ಜನಪ್ರಿಯ ಶಾಸಕರು ಹುಣಗುಂದ ಮತಕ್ಷೇತ್ರ, ಇವರು ಆಗಮಿಸುತ್ತಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಪತಿಯವರಾದ ಶ್ರೀ ಅಶೋಕ್ ಚಲವಾದಿ ಅವರು, ಸಂಸ್ಥಾಪಕರು, ಅಧ್ಯಕ್ಷರು ಇವರು, ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ, ಇವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಮತ್ತು ಇವರು ರಾಜ್ಯ ಪ್ರಶಸ್ತಿ ಪುರಸ್ಕರ್ತರು. ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾಗಿ 14 ತಂಡದ ಮಾಲೀಕರು, ಅಂದ್ರೆ ನಮ್ಮನ್ನು ಹೊರತುಪಡಿಸಿ 13 ತಂಡದ ಮಾಲೀಕರನ್ನು ಅವರಿಗೆ ಪ್ರೀತಿಯ ಗೌರವ ಸತ್ಕಾರ ಸಮಾರಂಭವನ್ನು ನಾವು ಏರ್ಪಡಿಸಿದ್ದೀವಿ. ಈ ಸೀಸನ್ 8ರ ಡಿ ಲೈನ್ಸ್ ನಮ್ದು ಟೀಮ್ ವಿನ್ ಆಗ್ಯದ. ಅದರದೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿವಿ. ಮತ್ತು ಇದು ಸ್ವಾಗತ ಸಮಿತಿಯಾಗಿ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರನ್ನು ಆಗಮಿಸುತ್ತಿದ್ದಾರೆ. ಅವ್ರಿಗೇನು ಪ್ರೀತಿಯ ಗೌರವ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ಮತ್ತೆ ನೃತ್ಯನೂ ಇದೆ, ಆಮೇಲೆ ಸಂಗೀತ ಕಾರ್ಯಕ್ರಮನೂ ಇದೆ. ವಿಜಯ್ ಸಿಂಗ್ ಶೆಟ್ಟಿ ಜಿ ಕನ್ನಡದ ವಾಹಿನಿ ಡಿಕೆಡಿ ಫೈನಲ್ ವಿಜಯ್ ಸಿಂಗ್ ಶೆಟ್ಟಿ ಅವರು ಆಗಮಿಸುತ್ತಿದ್ದಾರೆ. ಮತ್ತು ಸಂಗೀತ ಕಾರ್ಯಕ್ರಮವನ್ನು ಗಾನ ಗಂಧರ್ವ ಮೆಲೋಡಿಯಸ್ ಕರಡಿ ಅವರು ಬರ್ತಿದ್ದಾರೆ. ಇವರಿಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ನಾನು ಹೇಳ್ತೀನಿ. ಇದೊಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಪ್ರೀತಿಯ ಆಮಂತ್ರಣವನ್ನು ಈ ಮೂಲಕ ನೀಡ್ತೀನಿ. ಎಲ್ಲರೂ ಈ ಕಾರ್ಯಕ್ರಮಕ್ಕೊಂದು ಬಂದು ಇದು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊತೀನಿ. ನಮಸ್ಕಾರಗಳು. IPL ಸೀಸನ್ 8ರ ವಿಜಯೋತ್ಸವದ ಅಂಗವಾಗಿ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಇಳಕಲ್ ಇವರ ವತಿಯಿಂದ ಅಭಿನಂದನಾ ಮತ್ತು ಗೌರವ ಸತ್ಕಾರ ಸಮಾರಂಭ ಇದೇ 8ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಗೆ ಏರ್ಪಡಿಸಲಾಗಿದೆ. ಎಲ್ಲ ಕ್ರಿಕೆಟ್ ಪ್ರೇಮಿಗಳು, ಎಲ್ಲ ತಂಡದ ಆಟಗಾರರು ಹಾಗೂ ಎಲ್ಲ ತಂಡದ ಮಾಲೀಕರು ಮತ್ತು ನನ್ನ ಅಣ್ಣ ತಮ್ಮಂದಿರು, ಗುರು ಹಿರಿಯರು ಮತ್ತು ಕ್ರಿಕೆಟ್ ಅಭಿಮಾನಿಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದಾಗಿ ಎಲ್ಲರಲ್ಲಿ ವಿನಂತಿ. ಎಲ್ಲ ಪತ್ರಕರ್ತರಿಗೆ ನನ್ನ ನಮಸ್ಕಾರ. ಹಾಗೂ ನಮ್ಮ ಕ್ರಿಕೆಟ್ ಟೀಮಿನ ಎಲ್ಲ 13 ಟೀಮ್ ಏನದಾವು ಎಲ್ಲರಿಗೇನು ನನ್ನ ಆಶೀರ್ವಾದ, ನನ್ನ ನಮಸ್ಕಾರ. ಫಸ್ಟ್ ಪರ್ಪಸ್ ಅಂದರೆ ಇದು ದೀಪು ದೀಕ್ಷಾ ಕ್ರಿಕೆಟ್ ಆಲ್ರೆಡಿ ನಮ್ಮ ವಿಜಯಾನಂದ ಕಾಶ್ಯಪ್ಪನವ್ರಿಗೆ, ನಮ್ಮ ಶಾಸಕರು ಇಟ್ಟಿದ್ದ 8ನೇ ಸಲಿಂದ ಆ ಟೂರ್ನಮೆಂಟ್ನಾಗ ನಾವು ಕನಸಿನಾಗ ಸದ್ಯಕ್ಕೆ ಯಾರೂ ಕಂಡಿದ್ದಿಲ್ಲ.
ನಾವು ನಮ್ಮ ಜನ ನಮ್ಮ ಅಶೋಕ್ ಚಲವಾದಿಯವರು ಈ ಟೀಮ್ ಹಾಕ್ತಾರ, ಇಲ್ಲಿ ನಾವು ಈ ರೀತಿಗೆ ಬರ್ತೇವೆ, ಇದು ಒಂದು ಅವ್ರ ಲೈವ್ ಇಟ್ಟು ಕಸಿಂದ ಇಡೀ ನಮ್ಮ ಕರ್ನಾಟಕದಾಗ ಅತಿ ಎಲ್ಲರೂ ನೋಡಂತ ಒಂದು ಸುಂದರವಾದ ಆಟ ಆಕತ್ತೆ ಅನ್ನೋದು ಯಾರು ಕನಸಿನ ಕಂಡಿದ್ದಿಲ್ಲ ನಾವು. ಆ ಕಾರಣದ ನಾವು ಕೂತಂತರ್ನ ಅವ್ರ ಕರೆಸ್ಕೊಂಡು ನಮ್ಗೊಂದು ಇದು ಆಟಕ್ಕೆ ನಮಗೆ ಪುಸ್ತಕ ಕೊಟ್ಟ ಕಸಿಂದ ನಮ್ಮನ್ನ ಅಲ್ಲಿ ಕರ್ಕೊಂಡ್ಕಿಂದ ಆಟ ಆಡಿಸಿದಕ್ಕೆ ಫಸ್ಟ್ ನಾ ಏನಾರ ಸಲ್ಬೇಕಂದ್ರೆ ನಾವು ಎಲ್ಲಾ ತರಾನು ಈ ಡಿಪು ದೀಕ್ಷಾ ಬೆಳಕಿಗೆ ಬರ್ಬೇಕಂದ್ರ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ಕಾರಣ ಅನ್ನೋದಕ್ಕೆ ನನ್ಗೆ ಹೆಮ್ಮೆ ಬರ್ತೈತಿ. ಯಾಕಂದ್ರ ಈ ಆಟ ನಾವು ಕನಸಿನ ಸದ್ಯಕ್ಕೆ ನಾವು ಹಿಂಗೆ ಬರ್ತೇವೆ ಅನ್ನೋದು ಕಂಡಿದ್ದಿಲ್ಲ. ಎಲ್ಲ ಒಂದು ಕರ್ನಾಟಕ ಜನತೆಗೆ ಇದು ಏರ್ಪಟ್ಟು ಡಿಪು ದೀಕ್ಷಾ ಸಂಸ್ಥೆ ಅನ್ನೋದು ಇಡೀ ನಾಡಿಗೆ ಗೊತ್ತಾಗ್ಬಿಡ್ತದೆ. ಅದು ಅದಕ್ಕೆ ನಾವು ಈಗ ಅವ್ರನ್ನ ಕರೆಸಿ ಕಸಿಂದ ಅವ್ರಿಗೊಂದು ಧನ್ಯವಾದ ಮಾಡಿ ಅವ್ರಿಗೊಂದು ಸನ್ಮಾನ ಮಾಡಿ ಕಸಿಂದ ನಾವು ಅವ್ರನ್ನ ಅಬ್ಬರು ಮಾಡ್ಕೋತೇವೆ ಅನ್ನೋದು ಒಂದು ಹೇಳಿ ಆಡ ಮಾತು ಮುಗಿಸ್ತೀನಿ. ಪತ್ರಿಕಾ ಮಾಧ್ಯಮದವ್ರಿಗೆ ನಮಸ್ಕಾರ. ಈ 8ನೇ ತಾರೀಕಿಗೆ IPL ಸೀಸನ್ 8ರ ನಮ್ಮ ಗೆಲುವಿನ ಸಂಭ್ರಮವನ್ನು ಆಚರಿಸ್ಕೊಳ್ಳೋಕ್ಕೆ ನಮ್ಮ ಟೀಮಿನ ಎಲ್ಲ 14 ಟೀಮಿನ ಪ್ಲೇಯರ್ಸು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಪ್ರೀತಿಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರು ಕೂಡ ಬರಕತ್ತಾರ. ಎಲ್ಲರೂ ಬರ್ರಿ, ಇದೊಂದು ಫಂಕ್ಷನ್ ಯಶಸ್ವಿಗೊಳಿಸಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ.